ಕ್ಲಾಸಲ್ಲಿ ನಾವು ಎಲ್ಲಿ ತನಕ ಬಂತು ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಒಂದೆರಡು ಎಕ್ಸಾಂಪಲ್ ತಗೊಂಡಿರಲ್ಲ. ಸೊ ಟುಡೇ ವಿಲ್ ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್ exercise from exercise 1.1. okay, more and more examples will solve. video lengthy adru nodಲಿಕ್ಕೆ ಹೋಗ್ತೀನಿ. ನಾವು ಸ್ವಲ್ಪ ಕ್ವೆಶ್ಚನ್ ಸಾಲ್ವ್ ಮಾಡುವ. ಇದಾದ್ಮೇಲೆ ಇಕ್ವಿವೆಲೆನ್ಸ್ ಕ್ಲಾಸ್ ಅಂತ ಇದೆ, ಇಕ್ವಿವೆಲೆನ್ಸ್ ಕ್ಲಾಸ್ ಅದನ್ನು ಕೂಡ ನೋಡುವ. ಇದಾದ್ಮೇಲೆ ಒಂದಿಷ್ಟು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಬರುತ್ತೆ. ಅಂದ್ರೆ ಸರ್ ಇದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅಲ್ವಾ, ಇದು ಕೂಡ ಹೌದು, ಇದರೊಟ್ಟಿಗೆ ಇನ್ನೂ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಬರುತ್ತೆ. that will solve. okay, we go first one by one will solve. ರಿಲೇಷನ್ ಆರ್ ಇಸ್ ಸೆಟ್, ಚೆಕ್ ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್. ಇದು ಯಾವುದು ಕೂಡ ಟ್ರಾನ್ಸಿಟಿವ್ ಹೌದು ಅಲ್ಲ ಗೊತ್ತಿಲ್ಲ, ಸಿಮೆಟ್ರಿಕ್ ಹೌದು ಅಲ್ಲ ಗೊತ್ತಿಲ್ಲ, ರಿಫ್ಲೆಕ್ಸಿವ್ ಹೌದು ಅಲ್ಲ ಗೊತ್ತಿಲ್ಲ ಆಯ್ತಾ. ವಿ ಹ್ಯಾವ್ ಟು ಚೆಕ್. ಮೂರು ಯಾವ್ದಾದ್ರು ರಿಲೇಷನ್ ರಿಫ್ಲೆಕ್ಸಿವ್ ಟ್ರೂ ಆಗುತ್ತೆ, ಸಿಮೆಟ್ರಿಕ್ ಟ್ರೂ ಆಗುತ್ತೆ, ಟ್ರಾನ್ಸಿಟಿವ್ ಟ್ರೂ ಆಗುತ್ತೆ ಅಂದ್ರೆ ಸಚ್ ರಿಲೇಷನ್ಸ್ ಆರ್ ಕಾಲ್ಡ್ ಇಕ್ವಿವೆಲೆನ್ಸ್ ರಿಲೇಷನ್. that point should be there in your mind. okay, so first one, in this set a given 1 2 3 so on 13 14. okay, then relation R given x comma y such that 3x minus y equal to 0. okay, ಇದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ರೋಸ್ಟರ್ ಫಾರ್ಮ್ ಅಲ್ಲಿ these are all the values of x, right? both x and y values are belongs to this. okay, when x is equal to 1, what is y? 3x minus y equal to 0 ಅಂದ್ರೆ y equal to 3x ಆಗುತ್ತಲ್ಲ. is it okay guys? ಎಲ್ಲ ಚಾ ಕುಡಿದ್ರೇನಾ? ಚಾಗಿ ಕುಡ್ಕ ಕೂತಿರಲ್ಲ. ಓಕೆ, ವೆರಿ ನೈಸ್. 3x minus y equal to 0 ಆದ್ರೆ y equal to 3x ಆಗುತ್ತಿಲ್ಲ, ಕರೆಕ್ಟಾ? when x is equal to 1 ಆದ್ರೆ y equal to 3 ಆಗಿಲ್ಲ, ಕರೆಕ್ಟ್? when x is equal to 2 ಆದ್ರೆ y equal to ಏನಾಯ್ತು? 6 ಆಗಿಲ್ಲ. when x is equal to 3 ಆದ್ರೆ y equal to ಏನಾಯ್ತು? 9 ಆಗಿಲ್ಲ. when x is equal to 4 ಆದ್ರೆ y equal to ಏನಾಯ್ತು? 12 ಆಗಿಲ್ಲ. when x is equal to 5 ಆದ್ರೆ y equal to 15 ಆಗುತ್ತೆ. 15 is not there in this set, so that means this is the end of the ordered pair. is it okay? clear? then we go for the reflexive condition. reflexive ಅಂದ್ರೆ ಏನಾಗುತ್ತೆ ಬೇಕಾದ್ರೆ ಡೆಫಿನೇಷನ್ ಬರೀರಿ. if for if a comma a belongs to r, for all a belongs to a, ಇದೇನಾದ್ರೂ ಟ್ರೂ ಅಂದ್ರೆ ಮಾತ್ರ ರಿಫ್ಲೆಕ್ಸಿವ್ ಆಗುತ್ತಲ್ಲ, ಆಗುತ್ತಿಲ್ಲ. ಈಗ ಈ ರಿಲೇಷನ್ ಅಲ್ಲಿ 1 1 ಪ್ರತಿಯೊಂದು ಇರಬೇಕಾ? 1 1 2 2 3 3 4 4 5 5 13 13 14 14 ಉಂಟಾ ರಿಲೇಷನ್ ಅಲ್ಲಿ? ಇಲ್ಲ. ಸೊ ಹಿಯರ್ 1 1 2 2 3 3 so on 13 13 14 14 is not there in R, which is not belongs to R, right? so therefore R is clear. R is not reflexive. okay, symmetrical. symmetric ಅಂದ್ರೆ ಏನಾಗುತ್ತೆ? if a comma b belongs to R implies b comma a belongs to R. a comma b ಇದ್ರೆ ಇದು ನಾನು ಎಷ್ಟು ಸತಿಗಳಂದ್ರೆ a comma b ಇದ್ರೆ b comma a ಇರಬೇಕು. a comma b ಇದ್ರೆ b comma a ಇರಬೇಕು. a comma b ಇಲ್ಲ ಅಂದ್ರೆ there is no question. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಾ? a comma b ಇದ್ರೆ b comma a ಇರಬೇಕಲ್ಲ. ನೋಡಿ 1 3 ಉಂಟು, 3 1 ಉಂಟಾ? ಉಂಟೇನಾ? ಇಲ್ಲ. 2 6 ಉಂಟು, 6 2 ಉಂಟಾ? ಇಲ್ಲ. 3 9 ಉಂಟು, 9 3 ಉಂಟಾ? ಇಲ್ಲ. 4 12 ಉಂಟು, 12 4 ಉಂಟಾ? ಇಲ್ಲ. ಯಾವುದಾದ್ರೂ ಒಂದು ಬರೀರಿ. here 1 3 is there in R, but 3 1 is not there in R. therefore R is not symmetric. is it okay? clear? ಬೆಳಗ್ಗೆ ಒಳ್ಳೆ ಕ್ಲಾಸ್ ಕೇಳ್ತಿದ್ರಲ್ಲ. ಓಕೆ, is it okay? clear ಓಕೆನಾ? ಸರಿ. ಟ್ರಾನ್ಸಿಟಿವ್ ಹೋಗೋಣ. ಟ್ರಾನ್ಸಿಟಿವ್ ಏನು? a comma b ಇದ್ರೆ a comma b ಇರಬೇಕು and ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿ ಎಂಡ್ ಆಗುತ್ತಲ್ಲ, ಅದು ಸ್ಟಾರ್ಟ್ ಆಗಬೇಕು. b comma c ಇರಬೇಕು ಅಂದ್ರೆ a comma ಇದಿದ್ರೆ a comma b ಇರಬೇಕು, b comma c ಇರಬೇಕು. ಇದು ಉಂಟಾ ಇಲ್ಲ ನೋಡಿ, ಇದಿದ್ರೆ ಟ್ರಾನ್ಸಿಟಿವ್, ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಇಲ್ಲ. ಸರ್ ಹಂಗಾರೆ ಇದು ಎರಡೇ ಇಲ್ಲ ಅಂದ್ರೆ there is no question, it is a transitive. okay, ಈಗ
1,3 ಉಂಟಾ 1,3 ಉಂಟು ಕರೆಕ್ಟಾ 3 ದಿಂದ ಸ್ಟಾರ್ಟ್ ಆಗೋದು ಏನು ಉಂಟು 3,9 ಉಂಟಾ 1,9 ಉಂಟಾ ಇಲ್ಲ ವೆರಿ ಗುಡ್ ಬೇಕಾದ್ರೆ ಈ ಡೆಫಿನೇಷನ್ ಬರ್ಕೊಳ್ಳಿ ನೀವು a, b belongs to R and b, c belongs to R implies a, c belongs to R ಇರಬೇಕಲ್ಲ here 1,3 ಉಂಟು and 3,9 ಉಂಟು but a, b, b, c a, c ಉಂಟಾ a, c ಉಂಟೇನಾ ಇಲ್ಲ so this implies R is not transitive 3 marks is it okay can we have a next question next question R is equal to set of natural number okay natural number R is equal to x comma y such that y is equal to x plus 5 and x is less than 4 okay x is less than 4 ordered pair ಬರ್ಕೊಳ್ಳಿ ನೋಡೋಣ ಎಲ್ಲೆಲ್ಲಿ ಆರ್ಡರ್ಡ್ ಪೇರ್ ಬರ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ ಆರ್ಡರ್ಡ್ ಪೇರ್ ಬರ್ಕೊಳ್ಳಿ ಸಾಧ್ಯ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಯಾಕಂದ್ರೆ ನಾವು ಅದನ್ನ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ ಓಕೆ ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ when x is equal to 1 1 is a natural number set of natural number ಇದು ನಾನು ಹೇಳಿದಲ್ಲ ಕ್ವೆಶ್ಚನ್ ಕೊಟ್ಟಿದ್ದು when x is equal to 1 what is y when x is equal to 2 what is y when x is equal to 3 what is y when x is equal to 4 no 4 is not possible because less than 4 4ಕ್ಕಿಂತ ಕಮ್ಮಿ ಅಂದ್ರೆ ನಾನು ತಗೊಳ್ಳಿ ಬರೋದಿಲ್ಲ 1,6 2,7 3,8 right okay ರಿಫ್ಲೆಕ್ಸಿವ್ ಚೆಕ್ ಮಾಡೋಣ ಓಕೆ ರಿಫ್ಲೆಕ್ಸಿವ್ ಆಗುತ್ತಾ ರಿಫ್ಲೆಕ್ಸಿವ್ ಆಗುದಿಲ್ಲ ಬಿಕಾಸ್ ಈಗ ನಾನು ಪದೇ ಡೆಫಿನೇಷನ್ ಅನ್ನು ಬರೆಯುವುದಿಲ್ಲ ಇಲ್ಲ ರಿಫ್ಲೆಕ್ಸಿವ್ ಆಗುದಿಲ್ಲ ಯಾಕೆ ಹೇಳಿ ಇಲ್ಲಿ 1,1 2,2 3,3 is not there in R correct so therefore R is not reflexive is it okay clear understanding okay very nice symmetric a, b ಇದ್ರೆ b, a ಇರಬೇಕಲ್ಲ 1,6 ಉಂಟು 6,1 ಉಂಟಾ 2,7 ಉಂಟು 7,2 ಉಂಟಾ 3,8 ಉಂಟು 8,3 ಉಂಟಾ ಅಂದ್ರೆ ಪ್ರತಿಯೊಂದು ನೋಡಬೇಕಾದ್ರೆ ಯಾವ್ದಾದ್ರು ಒಂದಿಲ್ಲ ಅಂದ್ರೆ j ಅಂದ್ಬಿಡಿ ಸರ್ here 1,6 belongs to R but 6,1 not belongs to R correct so therefore R is not symmetric is it okay that very good transitive bani okay transitive take a deep breath transitive ಹೋಗುವ ಮಜಾ ಉಂಟು ಈಗ ಬಿಡಿ ಆಯ್ತಾ ಓಕೆ a, b ಇರಬೇಕು b, c ಇರಬೇಕು ನಾನು ಹೆಂಗೆ ಹೇಳ್ತಾ ಅನ್ಕೊಂಡೆ a, b ಇರಬೇಕು b, c ಇರಬೇಕು a, c ಉಂಟಾ ಇಲ್ಲ ಅಂತ ಚೆಕ್ ಮಾಡ್ಬೇಕಲ್ಲ ಕರೆಕ್ಟ್ a, b ಇರಬೇಕು b, c ಇರಬೇಕು a, c ಉಂಟಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾ ಸರಿ ಸರ್ a, b, c ಇಲ್ಲ ಅಂದ್ಬಿಟ್ರೆ ಸ್ಟ್ರೇಟ್ ಅವೇ ಇಟ್ ಇಸ್ ಟ್ರಾನ್ಸಿಟಿವ್ ಡೋಂಟ್ ವರಿ ರೈಟ್ ಮತ್ತೆ ಇದೇ ಕ್ವಶನ್ ಪರ್ಟಿಕ್ಯುಲರ್ ಕ್ವಶನ್ ನೆಟ್ ಎಲ್ಲ ಸರ್ಚ್ ಮಾಡಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಆನ್ಸರ್ ನಾವು ಕೊಟ್ರೆ ನೋ ಯು ಬಿಲೀವ್ ವಾಟ್ ಎವರ್ ಯು ವಿಲ್ ಸಿ ಆಯ್ತಾ ಓಕೆ ಯು ಬಿಲೀವ್ ಇನ್ ಅಸ್ ಡೋಂಟ್ ವರಿ ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಹಂಗೆ ಆಗಿತ್ತು ಮೊನ್ನೆನೂ ಕೂಡ ಹಾಗೆ ಆಯ್ತಲ್ಲ ಈ ಕ್ವಶನ್ ಅನ್ನ ನೆಟ್ ಅಲ್ಲಿ ಸರ್ಚ್ ಮಾಡಕ್ಕೆ ಹೋಗಿ ಮತ್ತೆ ಟ್ರಾನ್ಸಿಟಿವ್ ಅಂತ ಬರ್ಲಿಕ್ಕಿಲ್ಲ ಹಿಯರ್ 1,6 ಉಂಟು ಕರೆಕ್ಟಾ 1,6 ಉಂಟು ನೆಕ್ಸ್ಟ್ a, b, c ಅಲ್ಲ 6 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಆರ್ಡರ್ ಪೇರ್ ಉಂಟಾ ಅಂದ್ರೆ ತಗೊಳ್ಳೋ ಕಂಡೀಷನ್ ಸಾಧ್ಯ ಇಲ್ಲ ಇಲ್ಲಿ ಕರೆಕ್ಟ್ ಅಂಡ್ ದೇರ್ ಇಸ್ ನೋ ಆರ್ಡರ್ಡ್ ಪೇರ್ correct start with 6 getting point therefore by default it is a transitive
Is it okay? Right? ನೀವು ಹಿಂಗೂ ಬರೀಬಹುದು. ಒಂದ್ಸಲ ನಾನು ಬಾಯಲ್ಲಿ ಹೇಳ್ತೇನೆ ನೋಡಿ, ಅದನ್ನು ಬರೀಲಿಲ್ಲ, ಹಂಗೂ ಬರೀಬಹುದು. There is no ordered pair x, y. There is no ordered pair. ಬರೀತಾ There is no ordered pair. There is no ordered pair x, y belongs to R and y, z belongs to R implies x, z belongs to R. Correct? So therefore it is a transitive. ನಾನು ಏನು ಹೇಳಿದೆ, a, b ಇದ್ರೆ b, c ಇದ್ರೆ a, c ಚೆಕ್ ಮಾಡಿ, ಇದ್ರಷ್ಟೇ ಹೇಳ್ತಾನೆ. ಕರೆಕ್ಟ್ ತಿಳಿರಿ. ಅಲ್ಲಿ ಬರೀ ಇಂಗ್ಲಿಷಲ್ಲಿ ಇಫ್ ಅಂತ ಕೊಡ್ತಾನೆ, ಬಟ್ ನಾವು ಮದರ್ ಟಂಗ್ ತಗೊಂಡಾಗ ಭಾಳ ಡಿಫ್ರೆನ್ಸ್ ಆಗುತ್ತೆ. ಇಫ್ ಅಂತ ಕೊಡ ಇದ್ರೆ ಅಷ್ಟೇ ಸರ್, ಇಲ್ಲ ಅಂದ್ರೆ obviously it is transitive. ಓಕೆ, ಇಲ್ಲ ಅಂದ್ರೆ ಚೆಕ್ ಮಾಡೋದು ಬೇಡ. Here it is a transitive, but it is not symmetric, it is not reflexive. Is it okay? Very good. Next to R is equal to set A is 1 2 3 4 5 6. R is equal to x, y such that y is divisible by x. What do you mean by divisible by? Remainder completely 0, correct? Divisible by remainder completely 0. Okay. 2 is divisible by 10 and 10 is divisible by 2. Which one is true? 10 is divisible by 2. 10 is divisible by, if I divide 10 by 2, I will get remainder completely 0. That means second one is true, first one is not true. It is not, remainder is 0. Correct? Okay. Y is divisible by x ಅಲ್ಲ, ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನಾಗಬೇಕು? ಇಲ್ಲಿ ಆರ್ಡರ್ ಪೇರ್ ಬರಲಿ ಕಷ್ಟ, ಲೆಂತ್ ಆಗುತ್ತಲ್ಲ. ರಿಫ್ಲೆಕ್ಸಿವ್ ಆದರೆ ಒಂದು ವೇಳೆ a, a belongs to R ಆದರೆ for all a belongs to a, if this is true then it is reflexive. Getting point guys? Are you understanding? ತಿಳಿದಿದೆನಾ? ನಮಗೂ ಫೀಲ್ ಆಗ್ತದೆ, ಮಕ್ಕಳ ನಮ್ಮ ಎದುರುಗಡೆ ಇಲ್ಲೇ ಇರಲಿ, ಬಟ್ ಇಷ್ಟು ದಿನ ವೇಟ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ವೇಟ್ ಮಾಡಿ, ಎಲ್ಲ ಒಳ್ಳೆ ಆಗುತ್ತೆ, ನೀವು ನಮ್ಮ ಎದುರುಗಡೆ ಬರ್ತೀವಿ ಆಯ್ತಾ? ಓಕೆ. ಇಫ್ a, a belongs to R for all a belongs to a, ಕರೆಕ್ಟಾ? ಸರಿ, ನಾನು ಇದನ್ನು ಬರಿತಕ್ಕಂಬ ಇಲ್ಲಿ ಹೆಂಗಾಗತ್ತಕ್ಕಂಬ x, x belongs to R ಅಂತ ಬರೀ ಆಗತ್ತೆ ನೋಡುವಾಗ. x, x ಆಗಿಲ್ಲ ಅಂದ್ರೆ ನಾಟ್ ಬಿಲಾಂಗ್ಸ್ ಟು ಬರ್ತದೆ. x, y ಅಂತ ಬರೆದ್ರೆ ಅರ್ಥ ಏನು? ಈಗ ಈ ಎಕ್ಸಾಂಪಲ್ಗೆ ನಾನು ಏನಾದರೂ x, y ಬಿಲಾಂಗ್ಸ್ ಟು R ಅಂತ ಬರೆದ್ರೆ ಅರ್ಥ ಏನು? x ಅರ್ಥ ಏನು? y is divisible by x. ಕರೆಕ್ಟಾ? ಸೆಕೆಂಡ್ ಟರ್ಮ್ is divisible by first term. x, x ಅಂದ್ರೆ ಅರ್ಥ ಏನು? x is divisible by x. Every number is divisible by itself. Right? Every number is divisible by itself. That means whatever we have taken x, x belongs to R, it is true. Okay, then symmetric ಅಂದ್ರೆ ಏನು ಪ್ರೂವ್ ಮಾಡಬೇಕು? ಒಂದು ವೇಳೆ if x, y belongs to R ಆದರೆ y, x belongs to R ಹೌದಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ, ಕರೆಕ್ಟಾ? ಇದು ಸಿಮೆಟ್ರಿಕ್ ರಿಲೇಷನ್. ತಗೊಳ್ಳಿ, ಇದಿದ್ರೆ ಅದನ್ನು ಕನ್ಸಿಡರ್ ಮಾಡುವ. x, y belongs to R ಅಂದ್ರೆ ಏನಪ್ಪ? y is divisible by x. y is divisible by x. 4 is divisible by 2. Suppose if I take 4 is divisible by 2 ಅಂತ ಕರೀತೆ, is it possible to write 2 is divisible by 4? ಆಗತ್ತೇನಾ? No. y is divisible by x ಆದರೆ x is not divisible by y. Getting point? Sir 4, 2 ಎಲ್ಲಿಂದ ತಗೊಂಡ್ರಿ? A. Okay, then x is not divisible by y, that means y, x is not belongs to R. Okay, ಇದನ್ನು ತಗೊಂಡು ಇದನ್ನು ಪ್ರೂವ್ ಮಾಡಲಿಕ್ಕೆ ಆಗುದಿಲ್ಲ. therefore R is, ಇದು ನಾವು ಡೆಫಿನೇಷನ್ ಬರ್ತೈತಾ ಕನ್ವರ್ಸ್ ಮಾಡಲಿಕ್ಕೆ, R is not
symmetric. Is it okay? Then transitive ಬನ್ನಿ. Transitive ಅಂದ್ರೆ ಏನಾಗುತ್ತೆ ಬೇಕಾದ್ರೆ ಬರೀಲ್ಲ. ಟ್ರಾನ್ಸಿಟಿವ್ ಅಂದ್ರೆ ಏನಾಗುತ್ತೆ, a, b belongs to r ಅಂತ ತಗೊಳ್ಬೇಕು, b, c belongs to r ಅಂತ ತಗೊಳ್ಬೇಕು, a, c belongs to r ಅಂತ ಪ್ರೂವ್ ಮಾಡಬೇಕಲ್ಲ. a, b belongs to r ಅಂತ ಇದ್ರೆ ಅಂದ್ರೆ ತಗೊಳ್ಳೋದು, ಇದ್ರಷ್ಟೇ. ಓಕೆ, there is no order to ಜನರಲ್ ಎಕ್ಸಾಂಪಲ್ ಅದಂತಾನೆ ತಗೊಳ್ಳೋದು. a, b ಅಂತ ತಗೊಂಡು b, c ಅಂತ ತಗೊಂಡು a, c ಉಂಟಾ ಇಲ್ಲ ಚೆಕ್ ಮಾಡಬೇಕಲ್ಲ. ಸರಿ, if x, y belongs to r and y, z belongs to r implies x, z belongs to r ಅಂತ ಪ್ರೂವ್ ಮಾಡಬೇಕು. ನೋಡುವ ಅಗತ್ಯ ಇಲ್ಲ, ನೋಡುವ. x, y belongs to r implies y is divisible by correct. ನೆಕ್ಸ್ಟ್ ಎರಡನೇ ತಮ್ಮ y, z belongs to r ಎರಡನೇ ಕಂಡೀಷನ್ ತಗೊಳ್ತಾವನೆ. ಏನಾಗುತ್ತೆ, z is divisible by y is divisible by x and z is divisible by y. ಓಕೆ, ಈಗ ಏನಂತ ತಗೊಳ್ಳಿ, 2 6 ಏನು ತಗೋಣ. 6 is ಹೇಗಪ್ಪ, 20 is divisible by 10. 20 is divisible by 10, correct? 20 is divisible by 10. Okay, y is divisible by x. Okay, then next y is 20 is divisible by 10 and here y is divisible by x ಆದರೆ z is divisible by y ಆಯ್ತು. ಇಲ್ಲಿ is divisible by 20 ಆಗಬೇಕು, ಕರೆಕ್ಟ್? ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ. ಎಷ್ಟು ತಗೊಂಡ, 40 ತಗೊಂಡ. 40 is divisible by 20, ಕರೆಕ್ಟ್? 20 ಸೇಮ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ಆರಾಮಿರಿ. y is divisible by x ಆಯ್ತು, z is divisible by y ಆಯ್ತು. ಎರಡು ಬೇರೆ ಬೇರೆ, ಎರಡು ಸೇಮ್ ಸೇಮ್ ಅಂತಲ್ಲ. 20 is divisible by 10 ಆಯ್ತು, 40 is divisible by 20 ಆಯ್ತು. y ಜಾಗದಲ್ಲಿ y ಬಂತು, x z ಬಂದಿಲ್ಲ, ಹೌದಲ್ಲ? 20 is divisible by 10, 40 is divisible by 20, ಹೋಗ್ತಿರಲಿಲ್ಲ? ಇಲ್ಲಿ x ಯಾವ್ದಾಯ್ತಪ್ಪ? ನೆಕ್ಸ್ಟ್ ಏನು, ಇಲ್ಲಿ ಏನಾಯ್ತು, x ಅಂದ್ರೆ ಏನಾಯ್ತು, x ಅಂದ್ರೆ 10 ಆಗಿಲ್ಲ, 40 ಅಂದ್ರೆ ಏನಾಯ್ತು, z ಆಗಿಲ್ಲ, ಕರೆಕ್ಟಾ? ಈಗ x, z belongs to r ಅಂದ್ರೆ ಏನು, z is divisible by x ಅಂತ ಆಗಬೇಕಲ್ಲ. ಅಲ್ಲಿ ಇಲ್ಲಿ ಏನಾಗಬೇಕಾಯ್ತು, 40 is divisible by 10 ಅಂತ ಆಗಬೇಕಾ? ಸ್ವಲ್ಪ ತಲೆ ಕೆಲಸ ಕೊಡಿ, ಈಸಿ ಅನ್ಸುತ್ತೆ. ಸ್ವಲ್ಪ ಕೆಲಸ ಕೊಡಿ, ತಲೆ ಈಸಿ ಅನ್ಸುತ್ತೆ. ಕಂಪ್ಯಾರಿಸನ್ ನಿಮ್ಗೆ ಎಷ್ಟು ಕನ್ವಿನ್ಸ್ ಮಾಡಿ ಟ್ರೈ ಆಗುತ್ತೆ ಅಷ್ಟು ಕನ್ವಿನ್ಸ್ ಮಾಡ್ತಿದ್ದೆ ನಂಬರ್ ತಗೊಂಡು. ಈಸ್ ಇಟ್ ಓಕೆ, ರೈಟ್? So this implies z is divisible by x ಅಂತ ಬರೀಬಹುದಾ? z is divisible by x ಆದರೆ easy possible right, x, z belongs to r. x, z belongs to r ಆದರೆ is it not r is transitive? Correct? So therefore this question is, it is a reflexive, it is not symmetric and it is not transitive, it is not an equivalence relation. ಮೂರು ರಿಲೇಷನ್ ಟ್ರೂ ಆದ್ರೆ ಮಾತ್ರ ಅದು ಮೂರಕ್ಕೂ ಏನಂತ ಕರೀತಾರೆ, ಈಕ್ವಾಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ಕರೆಕ್ಟ್ ಅಲ್ಲ? ಯಾವ್ದಾದ್ರು ಒಂದು ಟ್ರೂ ಆಗಿಲ್ಲ ಅಂದ್ರೆ ಈಕ್ವಾಲೆನ್ಸ್ ರಿಲೇಷನ್ ಅಲ್ಲ. ಸಿಮೆಟ್ರಿಕ್ ಅನ್ನು ಟ್ರೂ ಆಗಿದ್ರೆ ಗಿವನ್ ರಿಲೇಷನ್ ಇಸ್ ಕಾಲ್ಡ್ ಈಕ್ವಾಲೆನ್ಸ್ ರಿಲೇಷನ್. ಇಸ್ ಇಟ್ ಓಕೆ? ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್, ಇಟ್ ಈಸ್ ಎ ಟ್ರಾನ್ಸಿಟಿವ್. ಓಕೆ, ಡನ್. ಟೇಕ್ ಎ ಸ್ಕ್ರೀನ್ ಶಾಟ್. ಓಕೆ, ಇದಾಗಿದೆ ಸೇಮ್ ಪ್ಲೇಸ್. work and x and y work at the same place.
ಒಂದ್ಸಲಿ ಮಾಡೋಣ ಬೇಕಂದ್ರೆ r is equal to x comma y, x and y work at x and y work at the same place. ಇದು ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗುತ್ತಿಲ್ಲ ನೋಡಿ. ಸೊ ಕ್ಲಿಯರ್ ಇಟ್ ಇಸ್ ರಿಫ್ಲೆಕ್ಸಿವ್ ಜಾಸ್ತಿ ಹೇಳಿ ಕಡೆ ಆಯ್ತಾ. ರಿಫ್ಲೆಕ್ಸಿವ್ ಅಂದ್ರೆ ಏನಾಗಬೇಕು, x, x belongs to r ಆಗಬೇಕು. x, y ಅಂದ್ರೆ ಏನು, x and y work at the same place. x and x ಅಂದ್ರೆ ಏನು, x and x work at same place. ಕರೆಕ್ಟಾ? ನಾನು ಮತ್ತೆ ನಾನು ಒಟ್ಟಿಗೆ ಕೆಲಸ ಮಾಡ್ತಾವೆ ನಾನು ಮತ್ತೆ ನಾನು ಒಟ್ಟಿಗೆ ಕೆಲಸ ಮಾಡ್ತಾವೆ. ಕರೆಕ್ಟ್ ಅಲ್ಲ? ಲಾಜಿಕಲಿ can you understand, right? Understanding? Yes. That means it is obviously it is a reflexive. Okay? Then symmetric. Symmetric ಅಂದ್ರೆ ಏನಾಗುತ್ತೆ, x, y belongs to r ಆದ್ರೆ y, x belongs to r ಅಂತ ಪ್ರೂವ್ ಮಾಡಬೇಕಲ್ಲ. x, y belongs to r ಅಂದ್ರೆ ಇದನ್ನ ತಗೊಂಡು ಅದನ್ನ ಪ್ರೂವ್ ಮಾಡಬೇಕು. x, y belongs to r ಅಂದ್ರೆ ಏನು, x and y work at same place. ಕರೆಕ್ಟ್ ಹೌದಲ್ಲ? ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ನಾನು ಮತ್ತೆ ಈ ಚಾಕ್ ಪೀಸ್ ಒಟ್ಟಿಗೆ ಅವರಂದ್ರೆ ಈ ಚಾಕ್ ಪೀಸ್ ಮತ್ತೆ ನಾನು ಒಟ್ಟಿಗೆ ಇರಬೇಡ. ಕರೆಕ್ಟ್? x and y work at the same place ಅಂದ್ರೆ y and x work at the same place ಅಲ್ಲ. Understanding? Clear cut picture, right? Clear cut picture, very nice. ಕಡೆಗೆ y and x and y work at the same place ಅಂದ್ರೆ ನಾನು ಏನಂತ ಬರೀಬಹುದು, x, y belongs to r ಅಂತ ಬರೀಬಹುದಲ್ಲ. y and x work at the same place ಅಂದ್ರೆ is it possible to write y, x belongs to r? So therefore it is symmetric. Okay, then we'll go for the transitive. Transitive ಅಂದ್ರೆ ಏನಾಗಬೇಕು, x, y belongs to r, y, z belongs to r implies x, z belongs to r ಅಂತ ಆಗಬೇಕಾ? ಕರೆಕ್ಟಾ? x, y belongs to r ಅಂದ್ರೆ ಅರ್ಥ ಏನು, x and y work at same place. ಎರಡನೇದು y, z belongs to r ಅಂದ್ರೆ ಏನು, y and z work at same place. ಕರೆಕ್ಟಾ? ಗೆಟಿಂಗ್ ಪಾಯಿಂಟ್? ಮೂರು ಜನ ಅವರದ್ದು ಕೊಡಿ, ಮೂರು ಜನ. Understanding, right? This point understanding. I think no need to give explanation. ಯಾರ ಮೂರು ಜನ ಹೆಸರು ಹೇಳಿ, ಮೂರು ಜನ ಅವರ. ಒಬ್ಬ ರಾಮ, ಓಕೆ, ಒಬ್ಬ ಅಬ್ದುಲ್ಲಾ, ಓಕೆ, ಮತ್ತೆ ಬೇರೆ ಮತ್ತೊಂದು ಹೆಸರು ಹೇಳಿ. ಕ್ರಿಸ್ಟೋಫರ್, ಓಕೆ. ರಾಮ, ಅಬ್ದುಲ್ಲಾ, ಕ್ರಿಸ್ಟೋಫರ್, ಓಕೆ. ಈಗ ರಾಮ ಮತ್ತೆ ಅಬ್ದುಲ್ಲಾ ಒಟ್ಟಿಗೆ ಕೆಲಸ ಮಾಡ್ರೆ, ಅಬ್ದುಲ್ಲಾ ಮತ್ತೆ ಕ್ರಿಸ್ಟೋಫರ್ ಒಟ್ಟಿಗೆ ಕೆಲಸ ಮಾಡ್ರೆ ರಾಮ ಕ್ರಿಸ್ಟೋಫರ್ ಒಟ್ಟಿಗೆ ಕೆಲಸ ಮಾಡಿದಾಗಿಲ್ಲ, ಯಾಕಂದ್ರೆ ಮಿಡ್ಲಾಗ ಅಬ್ದುಲ್ ಬಂದಿಲ್ಲ. ಗೆಟಿಂಗ್ ಪಾಯಿಂಟ್? ವೆರಿ ನೈಸ್. x and y work at the same place, y and z work at the same place ಆದ್ರೆ is it possible to write x, z, x and z work at same place? x and z work at the same place ಆದ್ರೆ can we write it as x, z belongs to r? x, y ತಗೊಂಡು y, z ತಗೊಂಡು x, z ತಗೊಂಡಿಲ್ಲ ಪ್ರೂವ್ ಮಾಡಬಹುದು. ಗೆಟಿಂಗ್ ರೈಟ್? x, z belongs to r ಆಯ್ತು. therefore it is a transitive property. It is a reflexive, it is a symmetric, it is a transitive. therefore the given relation is called an equivalence relation. Okay, done. Okay, it is okay. Next to ಇದು ನೋಡಿ, second question. r is equal to x, y, x and y lives in same locality.
lives in same x and y work at x and y not working, x and y lives in same locality. ಕರೆಕ್ಟಾ? ನಾನು ಮತ್ತೆ ನಾನು ಒಂದೇ ಜಾಗದಲ್ಲಿ ಉಳಿದ್ರು ರಿಫ್ಲೆಕ್ಸಿವ್. ಕರೆಕ್ಟಾ? ನಾನು ಮತ್ತೆ ನೀವು ಒಂದೇ ಜಾಗದಲ್ಲಿ ಉಳಿದ್ರೆ ನೀವು ಮತ್ತೆ ನಾನು ಒಂದೇ ಜಾಗದಲ್ಲಿ ಉಳಿದಂಗಾಗಿಲ್ಲ. ಸೊ ಕ್ಲಿಯರ್? ಡನ್? ಕರೆಕ್ಟ್. ನಾನು ನೀವು ಒಂದೇ ಜಾಗದಲ್ಲಿ ಉಳಿದವ್ರೆ, ನೀವು ಇನ್ನೊಬ್ರು ಒಂದೇ ಜಾಗದಲ್ಲಿ ಉಳಿತಾವ್ರೆ ಅಂದ್ರೆ ನಾನು ಇನ್ನೊಬ್ರು ಒಂದೇ ಜಾಗದಲ್ಲಿ ಉಳಿತಾದಂಗಾಗಿಲ್ಲ. ಗೆಟಿಂಗ್ ಐಡಿಯಾ? ರೈಟ್? ಕ್ಲಿಯರ್ ಕಟ್ ಪಿಕ್ಚರ್? ಎಂಜಾಯಿಂಗ್? ವೆರಿ ಗುಡ್. So therefore it is a reflexive, it is a symmetric, it is a transitive. Okay na? Yes. Explanation bada idike you write any doubt you write in a comment. Okay? Next idan nodana. R is equal to x comma y. X is exactly 7 centimeter taller than y. X is exactly 7 centimeter taller than y. X is exactly 7 centimeter taller than y. Reflexive ಆಗುತ್ತಾ? ನಾನು ಈ ಕ್ವೆಶ್ಚನ್ ಗೆ x, y belongs to r ಅಂತ ಬರ್ದ್ರೆ ಏನು ಹೇಳಿ? x, y belongs to r. X is exactly 7 centimeter taller than y. ಇವ x ಚಂದ ಬಿಡಿಸ್ಬೇಕು. This person is x. Correct? X is 7 centimeter taller than y. X ಕುಳ್ಳನ y ಕುಳ್ಳನ? y ಇಲ್ಲಿ ಬರಬೇಕಾಯ್ತು. This is y. Correct? ಇವರಿಬ್ಬರ ಮಧ್ಯೆ ಗ್ಯಾಪ್ ಎಷ್ಟುಂಟು? 7 centimeter. Getting point? Right? Is it okay? Done. ಈಗ x, y belongs to r ಅಂದ್ರೆ x is exactly 7 centimeter taller than y. X is exactly 7 centimeter taller than y. Okay? ನಾನೀಗ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಂದ್ರೆ x, x belongs to r ಅಂತ ಬರ್ಕೊಡುವ ಅಗತ್ಯ ಇಲ್ಲ ಅಂತ ನೋಡುವ ಆಯ್ತಾ? x, x belongs to r ಅಂದ್ರೆ ಏನಾಗುತ್ತೆ? x is exactly 7 centimeter taller than x ಅಂತಾಗಿಲ್ಲ. ಕರೆಕ್ಟಾ? ನಾನು ನನ್ಗಿಂತ 7 ಸೆಂಟಿಮೀಟರ್ ಉದ್ದ ಅವನೇ. ಅರೆ ಇದ್ಯಾವ ನಮೂನಿ ಆಗತ್ತೇನಾ? ನೋ, ಲಾಜಿಕಲಿ ಇಟ್ ಇಸ್ ನಾಟ್ ಟ್ರೂ. ಕರೆಕ್ಟ್? ನಾನು ನನ್ಗಿಂತ 7 ಸೆಂಟಿಮೀಟರ್ ಉದ್ದ ಅವನೇ ಆಗತ್ತಾ? ನೋ. ದಟ್ ಮೀನ್ಸ್ x is not exactly right. Not serious agayta. X is not exactly 7 centimeter taller than y. That means x, x not belongs to r agada. Correct? So this implies r is not reflexive. R is not reflexive. Symmetric hogana. Symmetric hogana. Sare. Symmetric ಹೋಗ. ಸಿಮೆಟ್ರಿಕ್ ಏನಾಗುತ್ತೆ? x, y belongs to r ಅಂತ ತಕೊಂಡು y, x belongs to r ಅಂತ ಪ್ರೂವ್ ಮಾಡಬೇಕಲ್ಲ. ಸರಿನಾ? x, y belongs to r ಅಂದ್ರೆ ಏನಾಗುತ್ತೆ? x is exactly 7 centimeter taller than y ಅಲ್ಲ. ಕರೆಕ್ಟಾ? x is exactly 7 centimeter taller than y. ಹೌದಲ್ಲ? Is it possible to write y is exactly 7 centimeter taller than x? ಇಲ್ಲ, ಹಾಗೆ ಮಾಡ್ಬೇಕಾದ್ರೆ ನಾವು ಕಾಲು ಕಡಿಬೇಕು. ಕರೆಕ್ಟ್ ಅಲ್ಲ? ಹೌದಿಲ್ಲ? y is not exactly 7 centimeter. X is not exactly 7 centimeter taller than, sorry, y is not exactly 7 centimeter taller than x. Correct? This implies y, x not belongs to r. Therefore it is not symmetric. Therefore r is not symmetric. Is it okay?
ವೆರಿ ನೈಸ್. ವಿ ಗೋ ಫಾರ್ ದಿ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಏನಾಗುತ್ತೆ, x, y ಬಿಲಾಂಗ್ಸ್ ಟು r ಅಂತ ತಗೊಂಡು y, z ಬಿಲಾಂಗ್ಸ್ ಟು r ಅಂತ ತಗೊಂಡು x, z ಬಿಲಾಂಗ್ಸ್ ಟು r ಅಂತ ಪ್ರೂವ್ ಮಾಡಬೇಕಲ್ಲ. ಪ್ರೂವ್ ಮಾಡಬೇಡಿ. ಸರಿ, x, y ಬಿಲಾಂಗ್ಸ್ ಟು r ಆದ್ರೆ x is exactly 7 centimeter taller than y ಆಗುತ್ತಾ. y, z belongs to r ಅರ್ಥ ಏನು, y is exactly 7 centimeter taller than z ಆಗಿಲ್ಲ. ಕರೆಕ್ಟಾ? Is it possible to write x is exactly 7 centimeter taller than z? ಇಲ್ಲ, x is 14 centimeter taller than z ಆಗಿಲ್ಲ. ಹೌದಲ್ಲ? So this implies x is not exactly 7 centimeter taller than z. This implies x, z is not belongs to r. Therefore, it is not transitive. Is it okay? No. Something clear picture? You getting idea? Very nice. Sir, bari khushi agtile. Next question enta undi. What is special in this question? Oh. He was so happy, man. X, y. X is wife of y. X is a wife of y. ಇದು ನಾವು ಜಾಸ್ತಿ ವಿಚಾರ ಮಾಡಬೇಡ ಆನ್ಲೈನ್ ಕ್ಲಾಸಲ್ಲಿ. ಒನ್ಸ್ ಯು ಕಮ್ ಟು ದಿ ರೆಗ್ಯುಲರ್ ಕ್ಲಾಸ್, ಐ ಗಿವ್ ಕ್ಲಿಯರ್ ಕಟ್ ಪಿಕ್ಚರ್. ಎದುರುಗಡೆ ತೋರಿಸ್ಕೊಡ್ಬೇಕಾ ಪಿಕ್ಚರ್? ಜಸ್ಟ್ ವಿಲ್ ಹ್ಯಾವ್ ಎ. ಎಂತಂದ್ರೆ ನಿಮ್ಗೆ ಯಾವ ಪಾಯಿಂಟಲ್ಲಿ ಡೌಟ್ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಆನ್ಲೈನ್ ಕ್ಲಾಸಲ್ಲಿ ಎದುರುಗಡೆ ಬಂದಾಗ ನೆನಪು ಮಾಡಿ ಕೇಳಿ, ಐ ಎಕ್ಸ್ಪ್ಲೈನ್. ರಿಫ್ಲೆಕ್ಸಿವ್. ಈಗ ನಾನು x, y ಅಂತ ಬರ್ತಾ ಅರ್ಥ ಏನು, ದಿಸ್ ಪರ್ಸನ್ x is a wife of y, this person is wife, this person is husband. Okay, done. ಈಗ ನಾನು x, x belongs to r, right? ಇದರ ಅರ್ಥ ಏನಾಯ್ತು, x is a wife of x. ಹೆಂಗಿದೆ? ಜಾಸ್ತಿ ವಿಚಾರ ಮಾಡಬೇಡಿ. x is a wife of y. No, it is never possible. Person cannot be a wife of himself or herself. Correct? Yes, very good. So this implies r is not reflexive. Okay? Symmetric ಹೋಗೋಣ. ಒಂದು ವೇಳೆ x, y belongs to r ಆದ್ರೆ y, x belongs to r ಅಂತ ಪ್ರೂವ್ ಮಾಡಬೇಕು. ಎವ್ರಿ ಟೈಮ್ ಐ ರೈಟಿಂಗ್ ದಿ ಡೆಫಿನೇಷನ್, ಬಟ್ ಎಕ್ಸಾಮ್ ಅಲ್ಲಿ ಡೆಫಿನೇಷನ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, x, y belongs to ಅಂದ್ರೆ ಏನು, x is a wife of y. x is a wife of y ಆದ್ರೆ is it possible to write y is a wife of x? No, this is female and this is male. It is okay. I'll try to tell you this example in English only. This is a female and it is a male, right? Male cannot be a wife of female, right? If it is so, that is no, it is not good. This implies y is not a wife of x. This implies y, x not belongs to r. So this implies r is not symmetric. Okay, next, transitive. Is it transitive? I don't know how many of you will understand if I say once. ಒಂದೇ ಸತಿ ಹೇಳಿದ್ರೆ ನೀವು ಎಷ್ಟು ಜನ ಕ್ಯಾಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, but still I try to convince you better way. Don't worry. X, y belongs to r and y, z belongs to r implies x, z belongs to r. x, y belongs to r ಇರಬೇಕು, y, z belongs to r ಇರಬೇಕು. x, z ನಾವು ಪ್ರೂವ್ ಮಾಡಬೇಕಲ್ಲ. ಈಗ ಮತ್ಸಲ್ಲಿ ಹೇಳ್ತೆ ಇದಿದ್ರೆ ಅದನ್ನ ಪ್ರೂವ್ ಮಾಡಬೇಕು, ಇದಿದ್ರೆ ಅದನ್ನ ಪ್ರೂವ್ ಮಾಡಬೇಕು. ಜಾಸ್ತಿ ವಿಚಾರ ಮಾಡಬೇಡಿ. ಇದು ಇಲ್ವೇ, ಇದೆರಡು ಇದಿಲ್ವೇ ಇಲ್ಲ, ಒಂದೇ ಯಾವ್ದು ಇದು ಇರಲೇಬೇಕು, ಒಂದಿರಲೇಬೇಕು. ಸೆಕೆಂಡ್ ಕಂಡೀಷನ್ ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಸ್ಟೇಟ್ ಅವೇ ಇಟ್ ಇಸ್ ಟ್ರಾನ್ಸಿಟಿವ್.
Okay, as per the definition, x comma y belongs to R. ಏನಾಗುತ್ತೆ, x is a wife of y. Correct? Done. Y comma z belongs to R. ಏನಾಗಿದ್ದು, y is a wife of, ಅಯ್ಯೋ ದೇವ್ರಿ, ಓಕೆ, ಸೃಷ್ಟಿಗೆ ವಿರುದ್ಧ ಇದೆ. y is a wife of z ಅನ್ನೋ ಸೃಷ್ಟಿಗೆ ವಿರುದ್ಧ ಆಗಿಲ್ಲ. ಕರೆಕ್ಟ್? ಸೈ, which is never possible, right? This is not possible. This is not possible. Okay? Andre second condition taking is not possible. Andre no need to check this. No need to check this. Okay? X is a wife of z. X is a wife of z. ಜಾಸ್ತಿ ವಿಚಾರ ಮಾಡ್ಕೋಬೇಡಿ. X is a wife of z. No, it is not true. Okay? Maybe it is true, but it is not true. Getting point, second condition is not possible to consider. Just vichar madi, second condition is not possible to consider. So this implies it is transitive. It is a transitive. Okay? Therefore, the given relation is not reflexive, the given relation is not symmetric, but the given relation is transitive. Okay? Very nice. X is a father of y. I think it is same as wife of y. X is a father of y. It is not reflexive, right? Because a person cannot be a father of himself or herself. Correct? A person cannot be a mother of himself or herself. Is it okay? Done. ಮತ್ತೊಂದು ಸಣ್ಣ ಕಾನ್ಸೆಪ್ಟ್ ಹೇಳ್ತಾರೆ, ಮತ್ತೆ ಸುಮಾರು ಎಕ್ಸಾಂಪಲ್ ಉಂಟು. ಒಂದು ಸ್ಟಿಲ್ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ವಿಲ್ ಸಾಲ್ವ್ ಆಲ್ ಎಕ್ಸಾಂಪಲ್ಸ್, ಡೋಂಟ್ ವರಿ. somewhat 16 examples are there. 16 ಅಂದ್ರೆ 15 examples are there. ಒಂದು ಎಕ್ಸಾಂಪಲ್ ಆಯಿತು. We'll solve all examples. Will not leave even single question. Same as regular class will do. Don't worry. Next ಒಂದು ಬರುತ್ತೆ, equivalence class ಅಂತ ಬರುತ್ತೆ, ಆಯ್ತಾ? Equivalence class, it is not important for exam purpose, but even though he has given in textbook, you may get in a multiple choice. Board exam you will not get, and I am giving you assurance. Board exam ಅಲ್ಲಿ ಬರೋದಿಲ್ಲ, but you may get in multiple choice. Okay? Equivalence class ಅಂದ್ರೆ ಏನಿಲ್ಲ, it is same as equivalence relation only. Equivalence class ಅನ್ನೋದು ಪ್ರತಿಯೊಂದು ಎಲಿಮೆಂಟ್ ಗೆ, ಆಯ್ತಾ? ನಾನು ಬರೀತೇನೆ ನೋಡಿ, ಸಿಂಪಲ್, ಸೋ ಸಿಂಪಲ್. Let R be the equivalence relation. Let R be the equivalence relation in a set A. Let R be the equivalence relation in a set A. Okay? I take the set A as 1, 2, 3. Is it okay? Right? One equivalence relation I am writing here. 1, 1, 2, 2, 3, 3, 1, 2, 2, 1. Saga. One equivalence relation. It is an equivalence relation. It is a reflexive. 1, 1, 2, 2, 3, 3 ಉಂಟಾ? 1, 1 ಅದರ ಉಲ್ಟಾ, 2, 2 ಅದರ ಉಲ್ಟಾ, 3, 3 ಅದರ ಉಲ್ಟಾ, 1, 2 ನ ಉಲ್ಟಾ, 2, 1 ನ ಉಲ್ಟಾ, ಉಂಟಲ್ಲ? ಸರಿ. 1, A, B ಉಂಟು, B, C ಉಂಟು, A, C ಅಂದ್ರೆ 1, 2 ಉಂಟು, 1, 2 ಉಂಟಲ್ಲ? It is true for every element. It is true. Okay? Equivalence class of an element is denoted by like this. Greatest integer function ಹೆಂಗ್ ಬರೀತಿರಲ್ಲ, it is not greatest integer function. Relation ಅಲ್ಲಿ equivalence class ಅನ್ನ ಹೆಂಗ್ ಬರೀತೀರ ಆಯ್ತಾ? Equivalence class ಅನ್ನೋದು ಪ್ರತಿಯೊಂದು ಎಲಿಮೆಂಟ್, ಆಯ್ತಾ? Equivalence class of 1 ಇದ್ರದ್ದು ಪ್ರತಿಯೊಂದಕ್ಕೂ ಸಿಗುತ್ತೆ. Equivalence class of 2, equivalence class of
3. This is denoted by like this, this is denoted by like this, this is denoted by like this. Okay? Equivalence class ಅಂದ್ರೆ ಸ್ವಲ್ಪ ಇಲ್ಲೇ ಕೇಳ್ಬಿಡಿ, ಮತ್ತೆ ಪುಸ್ತಕ ಓದೋದು ಬೇಡ. ಪುಸ್ತಕ ಓದೋದು ಅದು ಡೇಂಜರಸ್ ಇಂಗ್ಲಿಷ್ ಉಂಟಲ್ಲ. Equivalence class of 1. ಈ 1 ಗೆ ಸಂಬಂಧಪಟ್ಟಂತ ಎಲಿಮೆಂಟ್, 1 ಗೆ ಸಂಬಂಧಪಟ್ಟಂತ ಎಲಿಮೆಂಟ್, 1 ಗೆ ಸಂಬಂಧಪಟ್ಟಂತ 1 ಅಲ್ಲ, ಮತ್ತೆ 1 ಗೆ ಸಂಬಂಧಪಟ್ಟಂತ ಎಲಿಮೆಂಟ್ 2 ಅಲ್ಲ, 1 ಗೆ ಸಂಬಂಧಪಟ್ಟಂತ ಎಲಿಮೆಂಟ್ 2. ಡೋಂಟ್ ರೈಟ್ ರಿಪೀಟೆಡ್ ನಂಬರ್ಸ್, repeated elements, repeated member, anything you can say. Then 2 ಸಂಬಂಧಪಟ್ಟಂತ ಎಲಿಮೆಂಟ್, 2 ಸಂಬಂಧಪಟ್ಟಂತ ಎಲಿಮೆಂಟ್ 2 ಅಲ್ಲ, 2 ಸಂಬಂಧಪಟ್ಟಂತ ಎಲಿಮೆಂಟ್ 1 ಅಲ್ಲ. ಓಕೆ, ಸೆಟ್ ಥಿಯರಿಯಲ್ಲಿ ನಾವು ಹೇಳಿದ್ವಿ ನೋಡಿ, ಫಸ್ಟ್ ಇಯರ್ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಯು ಕ್ಯಾನ್ ರೈಟ್ ಇನ್ ಎನಿ ವೇ, ಇಟ್ ಇಸ್ ನಥಿಂಗ್ ಬಟ್ 1, 2 only, it is not a big deal. Okay, equivalence class of 3, equivalence class of 3, I think 3 only. Okay, so ಇಲ್ಲೊಂದಿಷ್ಟು ಪ್ರಾಪರ್ಟಿ ಬರುತ್ತೆ. This is equivalence class, it is about equivalence class. ಸಾಕಿದೆ equivalence class. ಮತ್ತೆ ಇನ್ ಎಕ್ಸಾಂಪಲ್ ಹೋದಾಗ ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಜಾಯಿಂಟ್ ಆಗಿ ಸಿಗುತ್ತೆ, ಒಂದು ಎಕ್ಸಾಂಪಲ್ that will take up, don't worry. ನಾನು ಒಂದಿಷ್ಟು ಪ್ರಾಪರ್ಟಿ ಹೇಳ್ತೇನೆ ನೋಡಿ. ಫಸ್ಟ್ ಈಕ್ವಾಲೆನ್ಸ್ ಕ್ಲಾಸ್ ಅನ್ನ ಎಲಿಮೆಂಟ್ ಹೇಳಿದ್ರೆ, ಫಸ್ಟ್ ಈಕ್ವಾಲೆನ್ಸ್ ಕ್ಲಾಸ್ ನ ಎಲಿಮೆಂಟ್ ಅನ್ನು ಜಾಯಿಂಟ್ ಮಾಡಿದ್ರೆ ಕರೆಕ್ಟಾ, ಯು ಹ್ಯಾವ್ ಟು ಗೆಟ್ ದಿ ಒರಿಜಿನಲ್ ಸೆಟ್. 1 2 again repeated element we should not consider. 1 2 1 2 3 1 2 3 ಆಗಿಲ್ಲ, 1 2 3 ಉಂಟಲ್ಲ, ಕರೆಕ್ಟಾ, ರೈಟ್. ಎನಿ 2 equivalence class, this is first property clear, first property clear, right? If I take this as A, if I take this as B, if I take this as C, what is property, you know? A union B union C is equal to, I take this as endaru Kattappa Maheshwari Devasena. Okay, K union M union D ಅಂತ ಮಾಡಿದ್ರೆ ನನಗೆ A ಬರುತ್ತೆ. ಒಪ್ಪದ್ರಲ್ಲ, ದಿಸ್ ಇಸ್ ಫಸ್ಟ್ ಪ್ರಾಪರ್ಟಿ, CT ಬರ್ಬೋದಾಯ್ತಾ, ಕರೆಕ್ಟಾ. ಸೆಕೆಂಡ್ ಏನು ಗೊತ್ತುಂಟಾ, ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಯಾವುದೇ ಎರಡು ಡಿಫ್ರೆಂಟ್ ಈಕ್ವಾಲೆನ್ಸ್ ಕ್ಲಾಸ್ ಅಲ್ಲಿ ಯಾವುದೇ ತರ ನಂಬರ್ ಕಾಮನ್ ಇರಬಾರ್ದು. ಇದೆರಡು ಸೇಮ್ ಉಂಟು, ನಾಟ್ ಎ ಮ್ಯಾಟರ್. ಇದರಲ್ಲಿ ಇದೆರಡು ತಗೊಳ್ಳಿ, ಯಾವ್ದಾದ್ರು ಕಾಮನ್ ಉಂಟಾ, ಇಲ್ಲ, ದಟ್ ಈಸ್ ಸೆಕೆಂಡ್ ಪ್ರಾಪರ್ಟಿ. ಇಟ್ ಈಸ್ ಓಕೆ ಕಡೆಗೆ. Yes, that's enough. Is it okay? Is it okay guys? Understand? ಇಲ್ಲಿ 1 2 ಉಂಟು, ಇಲ್ಲಿ 1 2 ಉಂಟಲ್ಲ, ಈ 1 2 ಉಂಟಲ್ಲ, ಈ 1 2 ಅನ್ನೋದು ರಿಲೇಷನ್ ಇರಬೇಕು. 1 2 ಉಂಟಿಲ್ಲ, ಇಲ್ಲಿ 2 1 ಉಂಟಾ, 2 1 ಅನ್ನೋದು ರಿಲೇಷನ್ ಅಲ್ಲಿ ಇರಬೇಕಾ, ಉಂಟಾ ಇಲ್ಲ, getting point. ಇದು ಮೂರನೇ ಪ್ರಾಪರ್ಟಿ. I think this much is enough. So next ಈ ಮತ್ತೆ ಪುನಃ ಕ್ವೆಶ್ಚನ್ ಅನ್ನು ಕಂಟಿನ್ಯೂ ಮಾಡಿದ್ರೆ ಲೆಂದಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮಾಡುವ ಕ್ಲಾಸ್ ಅನ್ನ. ಓಕೆ ಓಕೆ ಗೈಸ್, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಗೇನ್ ರಿಪೀಟೆಡ್ಲಿ ಯು ಆಸ್ಕ್ ಮೀ till you get the pointer. Okay, work hard guys, you'll get something, don't worry, we are with you. Okay, thank you so much, stay safe and stay healthy. Thank you.